ಮೊನ್ನೆ ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಸಮ್ಮಿಟ್ ಅಲ್ಲಿ ಒಂದ್ ಮಾತಾಡಿದ್ರಿ, ರಾಜಕೀಯಕ್ಕೆ ಬರೋರಿಗೆ ಮಾನ ಮರ್ಯಾದೆ ಇರಬಾರ್ದು, ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿರೋದಕ್ಕೆ ನಾವ್ ಇವತ್ತು ರಾಜಕಾರಣಿಗಳಾಗಿದ್ದೀವಿ ಅಂತ. ಅದನ್ನ ನೀವು ಇವಾಗ ಪ್ರೂವ್ ಮಾಡ್ತಾ ಇದ್ದೀರಾ? ಅಲ್ಲ, ಪ್ರತಾಪ್ಗೆ ಅದಿಲ್ಲ ಅಂತ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳ್ತಿದ್ದಾನೆ. ನನಗೆ ಅದಕ್ಕೆ ಸಹಮತ ಇದೆ ಅಷ್ಟೇ. ಮಾನ ಮರ್ಯಾದೆ ಬಿಜೆಪಿ ಅವ್ರಿಗಿಲ್ಲ. ಅವ್ರ ಡಿಕ್ಷನರಿ ನೀವೆಲ್ಲ ತೆಗೆದ್ರೆ ಅಲ್ಲಿ ಮಾನ ಧೈರ್ಯ, ಬಿಜೆಪಿ ಅವ್ರ ಡಿಕ್ಷನರಿಲಿ ಮಾನ ಇಲ್ಲ, ಮರ್ಯಾದೆ ಇಲ್ಲ. ನೀವು ಅದನ್ನ ಒಪ್ಕೋತಾ ಇದ್ದೀರಾ? ಪ್ರಾಮಾಣಿಕತೆ ಇಲ್ಲ. ನಾನು ಒಪ್ತಾ ಇಲ್ಲ ಮೇಡಮ್, ನಾನು ಒಪ್ತಾ ಇಲ್ಲ. ಇದು ಅವ್ರಿಗಿದೆ ಅಂತ. ನೀವು ಮಾನ ಮರ್ಯಾದೆ ಇದೆ ಅನ್ನೋದಾಗಿದ್ರೆ ನೀವು ಸೇರಿದಂಗೆ, ಪ್ರತಾಪ್ ಸಿಂಹ ಸೇರಿದಂಗೆ ನಿಮ್ಮ ಮನೆಯ ಹೆಣ್ಮಕ್ಳನ್ನ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರ? ನಾನು ನನ್ನ ಮನೆ ಹೆಣ್ಮಕ್ಳನ್ನ ಇನ್ಯಾವನೋ ಬೀದಿಗೆ ತಂದಿದ್ದಕ್ಕೆ ನಾನು ಮಾತಾಡ್ತಿರೋದು. ನನ್ನ ತಾಯಿನ ಅವನು ಬೀದಿಗೆ ತಂದು ನಿಲ್ಸಿದಕ್ಕೆ ಅವನ ವಿರುದ್ಧ ಮಾತಾಡಿದ್ದು. ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾನ ಮರ್ಯಾದೆ ಇದೆ, ಬೇರೆಯವ್ರಿಗೆ ಯಾರಿಗೂ ಮಾನ ಮರ್ಯಾದೆ ಇಲ್ವಾ? ಅಲ್ಲಲ್ಲ, ಅವ್ರಿಗೂ ಇದೆ ಅಂತ ಅನ್ಕೊಂಡಿದ್ದೆ. ಅದು ನೆನ್ನೆ ಹೋಯ್ತು ಅಂತ ಗೊತ್ತಾಯ್ತು ಸ್ಟೇಟ್ ಅಲ್ಲಿ. ಅಲ್ಲ, ನೀವು ಹೇಳಿದ್ರಿ ಯಾವ ರಾಜಕಾರಣಿಗಳಿಗೂ ಮಾನ ಮರ್ಯಾದೆ ಇರಲ್ಲ, ಅವರು ರಾಜಕಾರಣಗಳಾಗ್ತಾರೆ, ಅಧಿಕಾರ ಅನುಭವಿಸ್ತಾರೆ. ಮೋಟಿವೇಶನ್ ಮಾಡುವಾಗ ಜನನ್ ಕನೆಕ್ಟ್ ಮಾಡಕ್ಕೆ ಕೆಲವು ನೀವು ಧೈರ್ಯವಾಗಿರ್ಬೇಕು ಅನ್ನೋದನ್ನ ನರೇಟ್ ಮಾಡುವಾಗ ಕೆಲವು ಡೆವಲಪ್ ಮಾಡಿ ಹೇಳ್ತೀವಿ. ನಾನು ಮೋಟಿವೇಟ್ ಮಾಡುವಾಗ ಮಗ ಅಂತೀನಿ, ಅವ್ನು ನನ್ನ ಅಪ್ಪ ಅನ್ನಕ್ಕಾಗತ್ತೆ. ಮೋಟಿವೇಟ್ ಮಾಡುವಾಗ ಹೇಳೋದಕ್ಕೂ ಸಾರ್ವಜನಿಕ ಜೀವನದಲ್ಲಿ ಹೇಳೋಕ್ಕೂ ವ್ಯತ್ಯಾಸ ಇದೆಯಾ? ಧೈರ್ಯವಾಗಿ ಇರು ಮಗ ಅಂತೀವಿ. ಈಗ ಪ್ರತಾಪ್ನಿಗೆ ನನ್ನ ಮಗನೇ ಅಂದೆ, ಅದು ಅಸಭ್ಯ ಅಲ್ಲ, ನನ್ನ ಮೋಟಿವೇಶನ್ ಟ್ಯಾಗ್ಲೈನು. ಅವನಪ್ಪ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಕಲ್ಲೆಸೆದವ್ರಿಗೆ ಹಣ್ಣು ಕೊಡಕ್ಕೆ ಮಾವಿನ ಮರ ಅಲ್ಲ ಅಂತ ಪ್ರತಾಪ್ ಹೇಳ್ತಾರೆ. ನೀವು ಹೋಗಿ ಹೋಗಿ ಪ್ರತಾಪ್ಗೆ ಕಲ್ಲು ಹೊಡಿತಿದ್ದೀರಿ. ಅದ್ರಲ್ಲಿ ಏನಾದ್ರೂ ಮಾವಿನ ಹಣ್ಣು ಸಿಗುತ್ತೆ ಅನ್ನೋ ಆಸೆನಾ? ಅದ್ರಲ್ಲ, ಅದ್ರ ಮುಖ ನೋಡ್ಕೊಳಕ್ ಕೇಳಿ. ಫಸ್ಟ್ ತಲೆ ಬಾಚಕ್ ಕೇಳಿ, ಆತನಿಗೆ ಮುಖ ನೋಡ್ಕೊಳಕ್ ಕೇಳಿ, ಕರೆಕ್ಟಾಗಿ ನೆಟ್ಟಿಗೆ ಪ್ರೆಸ್ ಮೀಟಿಗೆ ಬರಕ್ ಕೇಳಿ. ಅದಕ್ಕೆ ಕಲ್ಲೆಸಿದ್ರೆ ನಮಗೆ ಅದು ಸೋತೋಗಿರೋ ಪೀಸು ಮೇಡಮ್. ಆದ್ರೆ ನಾವು ನನ್ನ ಪಕ್ಷದ ಮೇಡಮ್, ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನಾನು ಅದನ್ನ ಹೇಳಕ್ ನನಗೆ ಬೇಜಾರಾಗುತ್ತೆ. ಹೇಳಿ ಮೇಡಮ್, ಯಾವುದೋ ಇಸ್ಲಾಂ ಧರ್ಮನ ಕಂಪೇರ್ ಮಾಡುವಾಗ ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಇವ್ರು ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನನ್ನ ಪದ ಹೆಂಗೆ ಹೇಳಿ ಮೇಡಮ್? ನನ್ನ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೋ ಒಂದು ಬರ್ತ್ ವಿಚಾರವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡಿದಾನೆ ಗೊತ್ತಾ ಅವನು? ಆ ವಿಡಿಯೋ ಇದ್ರೆ ನೀವು ನೋಡಿ ಮೇಡಮ್, ಅಸಹ್ಯ ಆಗುತ್ತೆ. ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಎಷ್ಟು ಕೇವಲವಾಗಿ ಮಾತಾಡಿದಾನೆ ಗೊತ್ತಾ? ಅದು ಇನ್ನೊಂದ್ ಕಡೆ, ಅದು ಬೇರೆ ವಿಚಾರ ತಗೊಳ್ಳೋಣ. ಅಲ್ಲ, ನಿಮ್ಮಿಬ್ಬರ ಈ ಮುಳ್ಳಂದಿ ಸ್ಟೋರಿ, ಕತ್ಲು ಸ್ಟೋರಿ, ತಂದೆ ತಾಯಿ ಸ್ಟೋರಿನ ರಾಜ್ಯದ ಜನತೆ ಯಾಕೆ ಕೇಳ್ಕೋಬೇಕು? ಮೀಡಿಯಾದವ್ರ ಮುಂದೆ ಯಾಕೆ ಪದೇ ಪದೇ ಮಾತಾಡಬೇಕು? ಇಬ್ರು ಫೋನ್ ಮಾಡ್ಕೊಂಡು ಮಾತಾಡ್ಕೊಳಕ್ ಆಗಲ್ವಾ? ಅವನ ಅಯೋಗ್ಯ. ನನ್ನ ಫೋನ್ ಕಾಲ್ಗೂ ಅವನು ಎಲಿಜಿಬಲ್ ಇಲ್ಲ. ಅವನಿಗೆ ನಾನೇನಕ್ಕೆ ಫೋನ್ ಮಾಡ್ತೀನಿ? ಅಂದ್ರೆ ಯಾವಾಗಾರು ಫೋನ್ ಮಾಡಿ ಸಾಕು ಈ ಮಾತುಕತೆ, ಬಾ ನೇರ ಚರ್ಚೆಗೆ ಅಂತ ಕರೆದಿದ್ದೀರಾ? ಕರೀರಿ ಮೇಡಮ್ ನಿಮ್ ಚಾನೆಲ್ಗೆ ಅವನ್ನ. ನನ್ ಮುಂದೆ ದಮ್ಮಿದ್ರೆ ನಿಂತ್ಕೊಂಡು ಡಿಬೇಟ್ ಮಾಡಕ್ ಹೇಳಿ ಮ್ಯಾಮ್. ಮೇಡಮ್, ಐಡಿಯಾಲಜಿಕಲಿ ಮಾತಾಡಕ್ ಹೇಳಿ ಮೇಡಮ್. ನಮ್ ಕಾಂಗ್ರೆಸ್ ಏನ್ ಮಾಡಿದೆ, ಬಿಜೆಪಿ ಏನ್ ಮಾಡಿದೆ, ಅದೇ ವಿಚಾರವಾಗಿ ಮಾತಾಡ್ತೀನಿ. ನಾವು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿದ್ರೆ ವೈಯಕ್ತಿಕ ತೇಜೋವಧೆಗೆ ಬಂದ್ಬಿಡ್ತಾನೆ. ಅವ್ರದ್ದೇನೀಗ ಬಿಜೆಪಿ ಅವರು ಪ್ರದೀಪ್ ಈಶ್ವರ್ನ ತೇಜೋವಧೆ ಮಾಡ್ಬಿಟ್ರೆ, ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ ವಾಟ್ಸ್ಆಪ್ ಯೂನಿವರ್ಸಿಟಿಗಳಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೂ ಹೇಳ್ತಾ ಇದ್ದೀನಿ, ಬಿಜೆಪಿಯವರು ನೀವು 1000 ಕಾಮೆಂಟ್ ಹಾಕಿ ನಮ್ಮ ಸ್ಪೀಡ್ನಂತೂ ನೀವು ಕಡಿಮೆ ಮಾಡಕ್ಕಾಗಲ್ಲ. ಹಂಗೇನಾದ್ರೂ ಇದ್ರೆ ಭ್ರಮೆ ಅಷ್ಟೇ. ಅದು ನೀವಿಬ್ರು ಅಂದ ಚಂದ ಮಾತಾಡ್ಕೊಂಡ್ರಿ, ಅವ್ರು ನಿಮ್ಮನ್ ಮುಳ್ಳಂದಿ ಅಂದ್ರು, ನೀವೇನೋ ಅನ್ಕೊಂಡ್ ನಿಮ್ ಈ ಅಂದ ಚಂದದ ಬಗ್ಗೆ ಮಾತು ಕೇಳೋದರ್ದು ರಾಜ್ಯ ಜನರಿಗೆ ಏನಿದೆ ಸರ್? ಅವರು ಒಂದು ವರ್ಡ್ ಬಳಸಿದ್ರು, ಮುಳ್ಳಂದಿ ಕತ್ತಲು ಅಂತ ಬಳಸಿದ್ರು. ಅಲ್ಲ, ನಿಮ್ಮಿಬ್ಬರು ಈ ಅಂದ ಚಂದದ ಮಾತು ಕೇಳುವಂತ ನನಗೂ ಕ್ಯೂರಿಯಾಸಿಟಿ ಇತ್ತು, ಬಯಾಲಜಿ ಟೀಚರ್ ಅಲ್ಲ. ಮುಳ್ಳಂದಿ ಅಂತ ಕರೆದ ಮೇಲೆ ನಾನು ಹೋಗಿ ಗುರು ChatGPT ಅಲ್ಲಿ ಹೊಡೆದಿದ್ದು. ಮುಳ್ಳಂದಿ ಎಂದರೆ ಏನು? ಮೊದಲನೇದು ಸ್ಪೈಕ್ಸ್ ತಗೊಂಡು ಪ್ರೆಸ್ ಮೀಟ್ಗೆ ಬರೋದು ಫಸ್ಟ್ ಹೇಳ್ತು ChatGPT. ಹಿಂಗೆ ಕೂದಲು ಸ್ಪೈಕ್ಸ್ ತರ ಇರುತ್ತೆ, ಮುಖ ತೊಳಿದೆ ಪ್ರೆಸ್ ಮೀಟ್ಗೆ ಬರೋದು, ಮುಳ್ಳಂದಿ ಡೆಫಿನೇಷನ್. 3ನೇದು ಕಾರಣ ಇಲ್ಲದೆ ಸೀಟ್ ಮಿಸ್ ಆಗೋದು. 4ನೇದು ಮುಳ್ಳಂದಿ ಅಂದ್ರೆ ವಿನಾಕಾರಣ ಕೋಪ ಮಾಡ್ಕೊಳ್ಳೋದು. 5ನೇದು ಮುಳ್ಳಂದಿ ಅಂದ್ರೆ ಫೇಕ್ ಮೇಲ್ ಐಡಿಗಳು ಇಟ್ಕೊಂಡು ಅವ್ರನ್ನವರೇ ಪ್ರಶಂಸೆ ಮಾಡ್ಕೊಳ್ಳೋದು. 7ನೇದು ಮುಳ್ಳಂದಿ ಅಂದ್ರೆ ಯಾರಾದ್ರೂ ಸಡನ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಸ್ ಫೋನ್ ಮಾಡಿ ಹೇಳೋದು. ಮುಳ್ಳಂದಿ ಅಂದ್ರೆ ಬೇರೆಯವ್ರ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡೋದು. ಮುಳ್ಳಂದಿ ಅಂದ್ರೆ ಇದೆಲ್ಲ ನೋಡಿದ್ರೆ ಅದು ಪ್ರತಾಪ್ನಿಗೆ ಅಪ್ಲೈ ಆಯ್ತು. ಆಲ್ ದಿ ಬೆಸ್ಟ್ ಪ್ರತಾಪ್. ನಿನ್ನ ಇನ್ನೊಂದು ಹೆಸರು ಕರ್ನಾಟಕ ಕೇಳಿದ್ದಕ್ಕೆ ಕೀಪ್ ಇಟ್ ಅಪ್ ಮಗ. ಅಂದ್ರೆ ನಿಮ್ಮ ಈ ಕೌಂಟರ್ ಉತ್ತರಗಳು, ನಿಮ್ಮ ಈ ಟಾಕ್ ವಾರ್ಗಳನ್ನ ಜನ ಕೇಳ್ಕೋಬೇಕು. ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಅಥವಾ ಜನಪರ ಚರ್ಚೆ ನಾನು ಅಭಿವೃದ್ಧಿ ಬಗ್ಗೆ 1000 ಸಲ ಮಾತಾಡಿದ್ದೀನಿ. ನಾನು 200 ಹಳ್ಳಿ ಸುತ್ತಿದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಎಂಟೈರ್ ಇಂಡಿಯನ್ ಪಾಲಿಟಿಕ್ಸ್ ಗೆ ಇನ್ಸ್ಪಿರೇಷನ್. ಬ್ಯೂರೋಕ್ರಸಿನ ಕರ್ಕೊಂಡೋಗಿ ಬೆಳಗ್ಗೆ 6 ಗಂಟೆಗೆ ನೆಲದ ಮೇಲೆ ಕುತ್ಕೊಂಡು ಜನರ ಕಷ್ಟ ಕೇಳಿದ್ದೀನಿ. ಮನೆ ಹೊಸ್ತಲ್ಗೆ ಹೋಗಿದ್ದೀನಿ. ತಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. 8-10 ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದರಲ್ಲಿ 2,500 ಮಕ್ಕಳು ಗೌಡ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ.
SSLC ಟೆಸ್ಟ್ ಸೀರೀಸ್ ಮಾಡಿದ್ದೀನಿ, ಫ್ರೀ CET ನೀಟ್ ಕೋಚಿಂಗು ವರ್ಷಕ್ಕೆ 500 ಜನಕ್ಕೆ ಕೊಡ್ತೀನಿ. ಇದು ನನ್ನ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ ಆಯ್ತಲ್ಲ ಮೇಡಮ್. ಇವ್ರು ಯಾಕೆ ಕೊಡ್ತಾ ಇಲ್ಲ? CET ರವಿ ಅಣ್ಣ ಏನ್ ಮಾಡಿದಾರೋ ಚಿಕ್ಕಮಂಗ್ಳೂರಿಗೆ ಹೇಳಕ್ ಹೇಳಿ. ಇದೇ ಪ್ರತಾಪ್ ಸಿಂಹ ಏನಾದ್ರು ಮಾತಾಡಿದ್ರೆ ಆ ಮೈಸೂರು ಹೈವೇ ನೋಡ್ತಾರೆ. ಆ ಮೈಸೂರು ಹೈವೇ ಈತನೇ ಹಾಕ್ಸಿದ್ದು. ಆಯ್ತು, ಮೊನ್ನೆ ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಸಮ್ಮಿಟ್ ಅಲ್ಲಿ ಒಂದ್ ಮಾತಾಡಿದ್ರಿ, ರಾಜಕೀಯಕ್ಕೆ ಬರೋರಿಗೆ ಮಾನ ಮರ್ಯಾದೆ ಇರಬಾರ್ದು, ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿರೋದಕ್ಕೆ ನಾವ್ ಇವತ್ತು ರಾಜಕಾರಣಿಗಳಾಗಿದ್ದೀವಿ ಅಂತ. ಅದನ್ನ ನೀವು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಾ? ಅಲ್ಲ, ಪ್ರತಾಪ್ಗೆ ಅದಿಲ್ಲ ಅಂತ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳ್ತಿದ್ದಾನೆ. ನನಗೆ ಅದಕ್ಕೆ ಸಹಮತ ಇದೆ ಅಷ್ಟೇ. ಮಾನ ಮರ್ಯಾದೆ ಬಿಜೆಪಿ ಅವ್ರಿಗಿಲ್ಲ. ಅವ್ರ ಡಿಕ್ಷನರಿ ನೀವೆಲ್ಲ ತೆಗೆದ್ರೆ ಅಲ್ಲಿ ಮಾನ, ಧೈರ್ಯ, ಬಿಜೆಪಿ ಅವ್ರ ಡಿಕ್ಷನರಿಲಿ ಮಾನ ಇಲ್ಲ, ಮರ್ಯಾದೆ ಇಲ್ಲ. ನೀವು ಅದನ್ನ ಒಪ್ಕೋತಾ ಇದ್ದೀರಾ? ಪ್ರಾಮಾಣಿಕತೆ ಇಲ್ಲ. ನಾನು ಒಪ್ತಾ ಇಲ್ಲ ಮೇಡಮ್, ನಾನು ಒಪ್ತಾ ಇಲ್ಲ. ಇದು ಅವ್ರಿಗಿದೆ ಅಂತ. ನೀವು ಮಾನ ಮರ್ಯಾದೆ ಇದೆ ಅನ್ನೋದಾಗಿದ್ರೆ ನೀವು ಸೇರಿದಂಗೆ, ಪ್ರತಾಪ್ ಸಿಂಹ ಸೇರಿದಂಗೆ ನಿಮ್ಮ ಮನೆಯ ಹೆಣ್ಮಕ್ಳನ್ನ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರ? ನಾನು ನನ್ನ ಮನೆ ಹೆಣ್ಮಕ್ಳನ್ನ ಇನ್ಯಾವನೋ ಬೀದಿಗೆ ತಂದಿದ್ದಕ್ಕೆ ನಾನು ಮಾತಾಡ್ತಿರೋದು. ನನ್ನ ತಾಯಿನ ಅವನು ಬೀದಿಗೆ ತಂದು ನಿಲ್ಸಿದಕ್ಕೆ ಅವನ ವಿರುದ್ಧ ಮಾತಾಡಿದ್ದು. ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾನ ಮರ್ಯಾದೆ ಇದೆ, ಬೇರೆಯವ್ರಿಗೆ ಯಾರಿಗೂ ಮಾನ ಮರ್ಯಾದೆ ಇಲ್ವಾ? ಅಲ್ಲಲ್ಲ, ಅವ್ರಿಗೂ ಇದೆ ಅಂತ ಅನ್ಕೊಂಡಿದ್ದೆ. ಅದು ನಿನ್ನೆ ಹೋಯ್ತು ಅಂತ ಗೊತ್ತಾಯ್ತು ಸ್ಟೇಟ್ ಅಲ್ಲಿ. ಅಲ್ಲ, ನೀವು ಹೇಳಿದ್ರಿ ಯಾವ ರಾಜಕಾರಣಿಗಳಿಗೂ ಮಾನ ಮರ್ಯಾದೆ ಇರಲ್ಲ, ಅವರು ರಾಜಕಾರಣಗಳಾಗ್ತಾರೆ, ಅಧಿಕಾರ ಅನುಭವಿಸ್ತಾರೆ. ಮೋಟಿವೇಶನ್ ಮಾಡುವಾಗ ಜನನ್ ಕನೆಕ್ಟ್ ಮಾಡಕ್ಕೆ ಕೆಲವು ನೀವು ಧೈರ್ಯವಾಗಿರ್ಬೇಕು ಅನ್ನೋದನ್ನ ನರೇಟ್ ಮಾಡುವಾಗ ಕೆಲವು ಡೆವಲಪ್ ಮಾಡಿ ಹೇಳ್ತೀವಿ. ನಾನು ಮೋಟಿವೇಟ್ ಮಾಡುವಾಗ ಮಗ ಅಂತೀನಿ, ಅವ್ನು ನನ್ನ ಅಪ್ಪ ಅನ್ನಕ್ಕಾಗಲ್ಲ. ಮೋಟಿವೇಟ್ ಮಾಡುವಾಗ ಹೇಳೋದಕ್ಕೂ ಸಾರ್ವಜನಿಕ ಜೀವನದಲ್ಲಿ ಹೇಳೋಕ್ಕೂ ವ್ಯತ್ಯಾಸ ಇದೆಯಾ? ಧೈರ್ಯವಾಗಿ ಇರು ಮಗ ಅಂತೀವಿ. ಈಗ ಪ್ರತಾಪನ್ಗೆ ನನ್ನ ಮಗನೇ ಅಂದೆ, ಅದು ಅಸಭ್ಯ ಅಲ್ಲ. ನನ್ನ ಮೋಟಿವೇಶನ್ ಟ್ಯಾಗ್ಲೈನು. ಅವನಪ್ಪ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಕಲ್ಲೆಸೆದವ್ರಿಗೆ ಹಣ್ಣು ಕೊಡೋಕೆ ಮಾವಿನ ಮರ ಅಲ್ಲ ಅಂತ ಪ್ರತಾಪ್ ಹೇಳ್ತಾರೆ. ನೀವು ಹೋಗಿ ಹೋಗಿ ಪ್ರತಾಪ್ಗೆ ಕಲ್ಲು ಹೊಡಿತಿದ್ದೀರಿ. ಅದ್ರಲ್ಲಿ ಏನಾದ್ರೂ ಮಾವಿನ ಹಣ್ಣು ಸಿಗುತ್ತೆ ಅನ್ನೋ ಆಸೆನಾ? ಅದ್ರಲ್ಲ, ಅದ್ರ ಮುಖ ನೋಡ್ಕೊಳಕ್ ಕೇಳಿ. ಫಸ್ಟ್ ತಲೆ ಬಾಚಕ್ ಕೇಳಿ, ಆತನಿಗೆ ಮುಖ ನೋಡ್ಕೊಳಕ್ ಕೇಳಿ, ಕರೆಕ್ಟಾಗಿ ನೆಟ್ಟಿಗೆ ಪ್ರೆಸ್ ಮೀಟಿಗೆ ಬರಕ್ ಕೇಳಿ. ಅದಕ್ಕೆ ಕಲ್ಲೆಸಿದ್ರೆ ನಮಗೆ ಅದು ಸೋತೋಗಿರೋ ಪೀಸು ಮೇಡಮ್. ಆದ್ರೆ ನಾವು ನನ್ನ ಪಕ್ಷದ ಮೇಡಮ್, ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನಾನು ಅದನ್ನ ಹೇಳಕ್ ನನಗೆ ಬೇಜಾರಾಗುತ್ತೆ. ಹೇಳಿ ಮೇಡಮ್, ಯಾವುದೋ ಇಸ್ಲಾಂ ಧರ್ಮನ ಕಂಪೇರ್ ಮಾಡುವಾಗ ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಇವನು ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನನ್ನ ಪದ ಹೆಂಗೆ ಹೇಳಿ ಮೇಡಮ್? ನನ್ನ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೋ ಒಂದು ಬರ್ತು ವಿಚಾರವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡಿದಾನೆ ಗೊತ್ತಾ ಅವನು? ಆ ವಿಡಿಯೋ ಇದ್ರೆ ನೀವು ನೋಡಿ ಮೇಡಮ್, ಅಸಹ್ಯ ಆಗುತ್ತೆ. ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಎಷ್ಟು ಕೇವಲವಾಗಿ ಮಾತಾಡಿದಾನೆ ಗೊತ್ತಾ? ಅದು ಇನ್ನೊಂದ್ ಕಡೆ, ಅದು ಬೇರೆ ವಿಚಾರ ತಗೊಳ್ಳೋಣ. ಅಲ್ಲ, ನಿಮ್ಮಿಬ್ಬರ ಈ ಮುಳ್ಳಂದಿ ಸ್ಟೋರಿ, ಕತ್ಲು ಸ್ಟೋರಿ, ತಂದೆ ತಾಯಿ ಸ್ಟೋರಿನ ರಾಜ್ಯದ ಜನತೆ ಯಾಕೆ ಕೇಳ್ಕೋಬೇಕು? ಮೀಡಿಯಾದವ್ರ ಮುಂದೆ ಯಾಕೆ ಪದೇ ಪದೇ ಮಾತಾಡಬೇಕು? ಇಬ್ರು ಫೋನ್ ಮಾಡ್ಕೊಂಡು ಮಾತಾಡ್ಕೊಳಕ್ ಆಗಲ್ವಾ? ಅವನ ಅಯೋಗ್ಯ. ನನ್ನ ಫೋನ್ ಕಾಲ್ಗೂ ಅವನು ಎಲಿಜಿಬಲ್ ಇಲ್ಲ. ಅವನಿಗೆ ನಾನೇನಕ್ಕೆ ಫೋನ್ ಮಾಡ್ತೀನಿ? ಅಂದ್ರೆ ಯಾವಾಗ ಫೋನ್ ಮಾಡಿ ಸಾಕು ಈ ಮಾತುಕತೆ, ಬಾ ನೇರ ಚರ್ಚೆಗೆ ಅಂತ ಕರೆದಿದ್ದೀರಾ? ಕರೀರಿ ಮೇಡಮ್ ನಿಮ್ ಚಾನೆಲ್ಗೆ ಅವನ್ನ. ನನ್ ಮುಂದೆ ದಮ್ ಇದ್ರೆ ನಿಂತ್ಕೊಂಡು ಡಿಬೇಟ್ ಮಾಡಕ್ ಹೇಳಿ ಮ್ಯಾಮ್. ಮೇಡಮ್, ಐಡಿಯಾಲಜಿಕಲಿ ಮಾತಾಡಕ್ ಹೇಳಿ ಮೇಡಮ್. ನಮ್ ಕಾಂಗ್ರೆಸ್ ಏನ್ ಮಾಡಿದೆ, ಬಿಜೆಪಿ ಏನ್ ಮಾಡಿದೆ, ಅದೇ ವಿಚಾರವಾಗಿ ಮಾತಾಡ್ತೀನಿ. ನಾವು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿದ್ರೆ ವೈಯಕ್ತಿಕ ತೇಜೋದೆಗೆ ಬಂದ್ಬಿಡ್ತಾನೆ. ಅವ್ರದ್ದೇನೀಗ ಬಿಜೆಪಿ ಅವರು ಪ್ರದೀಪ್ ಈಶ್ವರ್ನ ತೇಜೋದೆ ಮಾಡ್ಬಿಟ್ರೆ, ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ ವಾಟ್ಸಪ್ ಯೂನಿವರ್ಸಿಟಿಗಳಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೂ ಹೇಳ್ತಾ ಇದ್ದೀನಿ, ಬಿಜೆಪಿ ಅವರು ನೀವು 1000 ಕಾಮೆಂಟ್ ಹಾಕಿ ನಮ್ಮ ಸ್ಪೀಡ್ನಂತೂ ನೀವು ಕಡಿಮೆ ಮಾಡಕ್ಕಾಗಲ್ಲ. ಹಂಗೇನಾದ್ರೂ ಇದ್ರೆ ಭ್ರಮೆ ಅಷ್ಟೇ. ಅದು ನೀವಿಬ್ರು ಅಂದ ಚಂದ ಮಾತಾಡ್ಕೊಂಡ್ರಿ, ಅವ್ರು ನಿಮ್ಮನ್ ಮುಳ್ಳಂದಿ ಅಂದ್ರು, ನೀವೇನೋ ಅನ್ಕೊಂಡ್ ನಿಮ್ ಈ ಅಂದ ಚಂದದ ಬಗ್ಗೆ ಮಾತು ಕೇಳೋದರ್ದು ರಾಜ್ಯದ ಜನರಿಗೆ ಏನಿದೆ ಸರ್? ಅವರು ಒಂದು ವರ್ಡ್ ಬಳಸಿದ್ರು, ಮುಳ್ಳಂದಿ ಕತ್ತಲು ಅಂತ ಬಳಸಿದ್ರು. ಅಲ್ಲ, ನಿಮ್ಮಿಬ್ಬರು ಈ ಅಂದ ಚಂದದ ಮಾತು ಕೇಳುವಂತ ದರ್ದು ಜನರಿಗೆ ಏನಿದೆ? ನನಗೂ ಕ್ಯೂರಿಯಾಸಿಟಿ ಇತ್ತು, ಬಯಾಲಜಿ ಟೀಚರ್ ಅಲ್ಲ. ಮುಳ್ಳಂದಿ ಅಂತ ಕರೆದ ಮೇಲೆ ನಾನು ಹೋಗಿ ಗುರು ChatGPT ಅಲ್ಲಿ ಹೊಡೆದಿದ್ದು. ಮುಳ್ಳಂದಿ ಎಂದರೆ ಏನು? ಮೊದಲನೇದು ಸ್ಪೈಕ್ಸ್ ತಗೊಂಡು ಪ್ರೆಸ್ ಮೀಟ್ಗೆ ಬರೋದು ಫಸ್ಟ್ ಹೇಳ್ತು ChatGPT. ಹಿಂಗೆ ಕೂದಲು ಸ್ಪೈಕ್ಸ್ ತರ ಇರುತ್ತೆ, ಮುಖ ತೊಳಿದೆ ಪ್ರೆಸ್ ಮೀಟ್ಗೆ ಬರೋದು, ಮುಳ್ಳಂದಿ ಡೆಫಿನೇಷನ್. 3ನೇದು ಕಾರಣ ಇಲ್ಲದೆ ಸೀಟ್ ಮಿಸ್ ಆಗೋದು. 4ನೇದು ಮುಳ್ಳಂದಿ ಅಂದ್ರೆ ವಿನಾಕಾರಣ ಕೋಪ ಮಾಡ್ಕೊಳ್ಳೋದು. 5ನೇದು ಮುಳ್ಳಂದಿ ಅಂದ್ರೆ ಫೇಕ್ ಮೇಲ್ ಐಡಿಗಳು ಇಟ್ಕೊಂಡು ಅವ್ರನ್ನವರೇ ಪ್ರಶಂಸೆ ಮಾಡ್ಕೊಳ್ಳೋದು. 7ನೇದು ಮುಳ್ಳಂದಿ ಅಂದ್ರೆ ಯಾರಾದ್ರೂ ಸಡನ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಸ್ ಫೋನ್ ಮಾಡಿ ಹೇಳೋದು. ಮುಳ್ಳಂದಿ ಅಂದ್ರೆ ಬೇರೆಯವ್ರ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡೋದು. ಮುಳ್ಳಂದಿ ಅಂದ್ರೆ ಇದೆಲ್ಲ ನೋಡಿದ್ರೆ ಅದು ಪ್ರತಾಪ್ನಿಗೆ ಅಪ್ಲೈ ಆಯ್ತು. ಆಲ್ ದಿ ಬೆಸ್ಟ್ ಪ್ರತಾಪ್. ನಿನ್ನ ಇನ್ನೊಂದು ಹೆಸರು ಕರ್ನಾಟಕ ಕೇಳಿದ್ದಕ್ಕೆ. ಕೀಪ್ ಇಟ್ ಅಪ್ ಮಗ.
ಅಂದ್ರೆ ನಿಮ್ಮ ಈ ಕೌಂಟರ್ ಉತ್ತರಗಳು, ನಿಮ್ಮ ಈ ಟಾಕ್ ವಾರ್ಗಳನ್ನ ಜನ ಕೇಳ್ಕೋಬೇಕು. ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಅಥವಾ ಜನಪರ ಚರ್ಚೆ ನಾನು ಅಭಿವೃದ್ಧಿ ಬಗ್ಗೆ 1000 ಸಲ ಮಾತಾಡಿದ್ದೀನಿ. ನಾನು 200 ಹಳ್ಳಿ ಸುತ್ತಿದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಎಂಟೈರ್ ಇಂಡಿಯನ್ ಪಾಲಿಟಿಕ್ಸ್ ಗೆ ಇನ್ಸ್ಪಿರೇಷನ್. ಬ್ಯೂರೋಕ್ರಸಿನ್ ಕರ್ಕೊಂಡೋಗಿ ಬೆಳಗ್ಗೆ 6 ಗಂಟೆಗೆ ನೆಲದ ಮೇಲೆ ಕುತ್ಕೊಂಡು ಜನರ ಕಷ್ಟ ಕೇಳಿದ್ದೀನಿ. ಮನೆ ಹೊಸ್ತಲ್ಗೆ ಹೋಗಿದ್ದೀನಿ. ತಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. 8-10 ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದರಲ್ಲಿ 2,500 ಮಕ್ಕಳು ಗೌಡ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. SSLC ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಫ್ರೀ CET ನೀಟ್ ಕೋಚಿಂಗ್ ವರ್ಷಕ್ಕೆ 500 ಜನಕ್ಕೆ ಕೊಡ್ತೀನಿ. ಇದು ನನ್ನ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ ಆಯ್ತಲ್ಲ ಮೇಡಮ್. ಇವ್ರು ಯಾಕೆ ಕೊಡ್ತಾ ಇಲ್ಲ? CT ರವಿ ಅಣ್ಣ ಏನ್ ಮಾಡಿದಾರೋ ಚಿಕ್ಕಮಂಗ್ಳೂರಿಗೆ ಹೇಳಕ್ ಹೇಳಿ. ಇದೇ ಪ್ರತಾಪ್ ಸಿಂಹ ಏನಾದ್ರು ಮಾತಾಡಿದ್ರೆ ಆ ಮೈಸೂರು ಹೈವೇ ನೋಡ್ತಾರೆ. ಆ ಮೈಸೂರು ಹೈವೇ ಈತನೇ ಹಾಕ್ಸಿದ್ದು. ಆಯ್ತು.